ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ನೈಜವಾದ ಒಂದು ಘಟನೆ, ಒಂದು ಸ್ಟೋರಿ ಹೇಳಬೇಕಂತ ಇದ್ದೀನಿ. ಸೊ ಇವಾಗೊಂದು 80 ವರ್ಷದ ಹಿಂದೆ ಅವ್ರ ತಲಾಂತರದವರೆಲ್ಲ ಇದ್ದಾರೆ. ಆ ಸ್ಟೋರಿ ಕೇಳಿಕೊಂಡೇ ಹೇಳ್ತಾ ಇರೋದು ನಾನು. ಒಂದು ಅಜ್ಜಿಗೆ, ಅಂದರೆ ಆವಾಗ ಹೆಂಗೆ ಏಜಲ್ಲಿ ಆಯಿತಾ, ನನಗೀಗ ಅಜ್ಜಿ ಆಗ್ತಾರೆ ಅಂತ ಹೇಳ್ತಾ ಇರೋದು. ಅವ್ರಿಗೆ ಒಂದು 13 ಜನ ಮಕ್ಕಳಂತೆ. ಒಂದು 7 ಜನ ಗಂಡ್ಮಕ್ಳು, ಒಂದು 6 ಜನ ಹೆಣ್ಮಕ್ಳು. ಆಗಿನ ಕಾಲದಲ್ಲಿ ತುಂಬ ಮಕ್ಕಳು ಇರ್ತಿದ್ರು ಒಂದೊಂದು ಮನೇಲಿ ಅಲ್ವಾ. ಆ ಅಮ್ಮಂಗೆ, ಆ ಅಜ್ಜಿಗೆ ಗಂಡ್ಮಕ್ಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ, ಪ್ರಾಣ ಅಂತೆ. ಆದರೆ ಹೆಣ್ಮಕ್ಳನ್ನ ಇಷ್ಟ ಅಂತಲ್ಲ, ಬಟ್ ಹೆಣ್ಮಕ್ಳಿಗೆ ಒಂದು ಕೈ ಕೆಳಗೆ, ಗಂಡ್ಮಕ್ಳಿಗೆ ಒಂದು ಕೈ ಮೇಲೆ ಅನ್ನೋ ರೀತಿ ನೋಡ್ಕೊತಾ ಇದ್ರಂತೆ. ಏನೇ ಇದ್ದರೂ ಫಸ್ಟ್ ಗಂಡ್ಮಕ್ಳಿಗೆ ಆದ್ಯತೆ ಕೊಡಬೇಕು, ಗಂಡಿದ್ರೇ ಮನೆ, ಗಂಡ್ಮಕ್ಳು ತಿಂದ್ರೇ ಫಸ್ಟು, ಗಂಡ್ಮಕ್ಳೇ ಎಲ್ಲ ಅಂತ ಹೇಳಿ ಅವ್ರು ಫಸ್ಟ್ ಆದ್ಯತೆ ಕೊಡ್ತಿದ್ರಂತೆ. ಸೊ ಹೀಗೆ ಇರ್ಬೇಕಾದ್ರೆ ಹೆಣ್ಮಕ್ಳೇನು ಬೇಜಾರು ಮಾಡ್ಕೋತಿರ್ಲಿಲ್ಲ, ಬಟ್ ಆವಾಗ ಬೇಜಾರು ಆಗ್ತಿದ್ರಂತೆ. ಯಾಕಂದರೆ ಅಣ್ಣಂದಿರೋ, ಇನ್ನೇನೋ ತಮ್ಮಂದಿರೋ ಇದ್ದಾಗ, ಇವರು ಅಕ್ಕ ತಂಗಿದಿರು ಇದ್ದಾಗ ಒಂದೊಂದು ಟೈಮ್ ನನಗೆ ಬೇಕು, ನನಗೆ ಬೇಗ ಬೇಕು, ಇಲ್ಲ ನನಗೆ ಫಸ್ಟ್ ಬೇಕು, ನನಗೆ ಜಾಸ್ತಿ ಬೇಕು ಅಂತ ಹಠ ಹಿಡಿದಾಗ, ಇಲ್ಲ ಗಂಡ್ಮಕ್ಳಿಗೆ ಫಸ್ಟು, ಗಂಡ್ಮಕ್ಳು ತಿಂದಮೇಲೆ ನೀವು ತಿನ್ನಬೇಕು, ಇಲ್ಲ ಗಂಡ್ಮಕ್ಳಿಗೆ ಫಸ್ಟ್ ಇಂಪಾರ್ಟೆಂಟು ಅಂದ್ಕೊಂಡು ಹೇಳ್ತಿದ್ರಂತೆ. ಸೊ ಆ ಟೈಮಲ್ಲಿ ಒಂದು ಮದುವೆ ವಯಸ್ಸಿಗೆ ಬರ್ತಾರೆ ಎಲ್ಲರೂ. ಮದುವೆ ಕೂಡ ಮಾಡಿ ಕಳಿಸ್ತಾರೆ ಹೆಣ್ಮಕ್ಳನ್ನ. ಗಂಡ್ಮಕ್ಳಿಗೆ ಕೂಡ ಮದುವೆ ಮಾಡ್ತಾರೆ. ಗಂಡ್ಮಕ್ಳು ಏನು ಮಾಡ್ತಾರೆ, ಮದುವೆ ಆದ ತಕ್ಷಣ ಸೀದಾ ತಮ್ಮ ಹೆಂಡ್ತಿದಿರನ್ನ ಕರ್ಕೊಂಡು ಬೇರೆ ಬೇರೆ ಮನೆ ಮಾಡಿಕೊಂಡು, ನಾನು ಅಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಬೇರೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿಬಿಡ್ತಾರೆ. ತಂದೆ ತಾಯಿನ ಯಾರೂ ಕೂಡ ಕರ್ಕೊಂಡು ಹೋಗಲ್ಲ. ಆವಾಗ ಒಂದಿನ ಅದೇ ಕೊರಗಲ್ಲೇ ಆ ತಾಯಿ ತಂದೆ ಇಬ್ಬರು ರೋಗಕ್ಕೆ ತುತ್ತಾಗ್ತಾರೆ, ಹುಷಾರಿಲ್ಲದೆ ಬೀಳ್ತಾರೆ. ತಾಯಿ ಅಂತೂ ಫುಲ್ ಮಾನಸಿಕ ಆಗಿಬಿಡ್ತಾರೆ. ಆ ಒಂದು ಮಾನಸಿಕ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹೆಣ್ಮಕ್ಳೆಲ್ಲ ಓಡೋಗ್ತಾರೆ. ಅಯ್ಯೋ ಅಮ್ಮ ಅಪ್ಪ ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರವ್ರ ಮನೆಗೆ ಕರ್ಕೊಂಡೋಗಿ ಗಂಡ ಹೆಂಡ್ತಿನ ಇಬ್ಬರನ್ನೂ, ಅಂದರೆ ತಂದೆ ತಾಯಿನ ಇಬ್ಬರನ್ನೂ ಕರ್ಕೊಂಡೋಗಿ ಜೊತೆಗೆ ಇಟ್ಕೋತಾರೆ. ಚೆನ್ನಾಗಿ ನೋಡ್ಕೋತಾರೆ. ಟೈಮ್ ಔಷಧಿ, ಊಟ, ಉಪಚಾರ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಖುಷಿಯಾಗಿ ನೋಡ್ಕೋತಾರೆ. ಮೊಮ್ಮಕ್ಕಳ ಜೊತೆ ಎಲ್ಲ ಆಟ ಆಡೋದೆಲ್ಲ ನೋಡಿ ಎಂಜಾಯ್ ಮಾಡ್ತಾರೆ ಹೆಣ್ಮಕ್ಳು. ಎಲ್ಲ ಹೆಣ್ಮಕ್ಳ ಮನೇಲೂ ಒಂದು ಸ್ವಲ್ಪ ದಿನ ಇದ್ದು ಬರ್ತಾರೆ ಜೊತೆಗೆ. ಆದರೂ ಅಲ್ಲಿದ್ದರೂ ಗಂಡ್ಮಕ್ಳು ನೋಡೋ ಹಂಬಲ ಜಾಸ್ತಿ ಇರುತ್ತೆ ತಾಯಿಗೆ. ಒಂದಿನಾದರೂ ಗಂಡ್ಮಕ್ಳು ಬಂದು ನೋಡಲ್ಲ, ಮಾತಾಡ್ಸಲ್ಲ. ಆದರೆ ಆ ತಾಯಿ ಬೇರೆ ಗಂಡ್ಮಕ್ಳು, ನನ್ನ ಮಕ್ಕಳು ಈಗ ಬರ್ತಾರೆ, ಆಗ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂದ್ಕೊಂಡು ಕಾಯ್ತಾನೆ ಇರ್ತಿದ್ರಂತೆ. ಯಾವುದೇ ಹಬ್ಬ ಬಂದರೂ ಎಲ್ಲ ರೀತಿ ತಿಂಡಿ ಮಾಡಿ, ನನ್ನ ಮಗ ಬರ್ತಾನೆ, ಫಸ್ಟ್ ಅವ್ನು ತಿನ್ನಲಿ, ನನ್ನ ಮಗ ಬರ್ತಾನೆ ಫಸ್ಟ್ ಅವ್ನು ತಿನ್ನಲಿ ಅಂಥೇಳಿ ಹಿಂಗೆ ಕಾಯ್ತಾ ಇರ್ತಿದ್ರಂತೆ. ಆಯಮ್ಮ ಒಂದಿನ ದೊಡ್ಡ ಕಾಯಿಲೆಗೆ ಗುರಿ ಆಗ್ತಾರೆ. ದೊಡ್ಡ ಕಾಯಿಲೆಗೆ ಗುರಿ ಆದಾಗ ಈ ಹೆಣ್ಮಕ್ಳು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಆಪ್ರೇಷನ್ ಕೂಡ ಆಗುತ್ತೆ. ಮತ್ತು ಹಾಸ್ಪಿಟ್ಲಿಂದ ಮನೆಗೆ ಬರ್ತಾರೆ. ಮನೆಗೆ ಬಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ದೇಹದ ಕಾಯಿಲೆ ಆದರೆ ಡಾಕ್ಟ್ರುಗಳು ಹುಷಾರು ಮಾಡ್ಬೋದು, ಮಾತ್ರೆ ಕೊಟ್ಟು, ಔಷಧಿ ಕೊಟ್ಟು, ಇಂಜೆಕ್ಷನ್ ಕೊಟ್ಟು. ಆದರೆ ಮಾನಸಿಕ ಕಾಯಿಲೆ, ಮನಸ್ಸಿನ ಕಾಯಿಲೆ, ನನ್ನ ಮಗ ಬರಲಿಲ್ಲ, ನನ್ನ ಗಂಡ್ಮಕ್ಳು ಅದರಲ್ಲೂ ಅದು ದೊಡ್ಡ ಮಗ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತೆ. ಚಿಕ್ಕ ಮಕ್ಕಳು ಅವಾಗೋಗಿ ಬಂದು ಹೋಗಿದ್ದಾರೆ. ದೊಡ್ಡ ಮಗ ಬರಲೇ ಇಲ್ಲ, ಯಾಕಂದರೆ ಯಾವುದೋ ಜಾಬಲ್ಲಿದ್ದಾನೆ, ಯಾವುದೋ ರೈಲ್ವೆ ಜಾಬಲ್ಲಿದ್ದಾನೆ, ಬರಲೇ ಇಲ್ಲ. ಇಲ್ಲ ಇವಾಗ ಬರ್ತಾನೆ, ಅವಾಗ ಬರ್ತಾನೆ ಅಂತ ಕಾಯ್ತಾನೇ ಇದ್ರಂತೆ. ಎಷ್ಟು ದಿನ ಆದರೂ ಬರಲೇ ಇಲ್ಲ ಅಂತೆ. ಹುಷಾರಿಲ್ಲ, ಕಾಯಿಲೆಗೆ ಬಿದ್ದಿದ್ದಾರೆ ಅಂದರೂ ಬರಲಿಲ್ಲಂತೆ. ಕೊನೆಗೊಂದಿನ ಆ ಅಮ್ಮಂಗೆ, ಆ ಅಜ್ಜಿಗೆ ತಾನು ಇನ್ನೇನು ಸಾಯ್ತೀನಿ ಅಂತ ಗೊತ್ತಾಗ್ತಿದೆ. ಗೊತ್ತಾದ ತಕ್ಷಣ ಹೆಣ್ಮಕ್ಳನ್ನೆಲ್ಲ ಕರೆದು ಹೇಳಿದ್ರಂತೆ, ನನ್ನ ಮಗ ಇನ್ನು ಬರಲ್ಲ, ನಾನು ಸತ್ರೂ ಕೂಡ ನನ್ನ ಮುಖ ಅವನಿಗೆ ನೋಡೋಕ್ಕೆ ಸಿಗಲ್ಲ ಅನ್ನೋ ರೀತಿ ಹೇಳಿದ್ರಂತೆ. ಡೈರೆಕ್ಟಾಗೇ ಹೇಳಿದ್ರಂತೆ. ಸೊ ಹಾಗೆ ಆಯ್ತಂತೆ. ಈ ಅಮ್ಮ ಸ್ವಲ್ಪ ಭಕ್ತಿ ಜಾಸ್ತಿ ಅಂತ, ಯಾಕಂದರೆ ಸ್ವಂತ ಮನೇಲಿ ದುರ್ಗಾದೇವಿ, ಆದಿಶಕ್ತಿ ದೇವಿ, ಈ ಥರ ದೇವಿಗಳನ್ನ ಪೂಜೆ ಮಾಡ್ತಿದ್ರಂತೆ. ದೇವಸ್ಥಾನ ಕಟ್ಟಿ ಈ ಅಮ್ಮ
ಈ ಅಮ್ಮ ಪವಾಡ ಏನಂದರೆ, ಆಗಿನ ಕಾಲದಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆನ ಬಗೆಹರಿಸ್ತಿದ್ರಂತೆ, ಯಾರು ಕಷ್ಟ ಅಂತ ಬಂದರೆ. ಜೊತೆಗೆ ಎಣ್ಣೆ ಎಲ್ಲ ತೆಂಗಿನಕಾಯಿ ನೀರು ಎಳ್ನೀರು ಇರುತ್ತಲ್ಲ, ಅದರಲ್ಲಿ ದೀಪ ಕೂಡ ಹಚ್ತಿದ್ರಂತೆ ಅವರು. ಸೊ ಅಷ್ಟೊಂದು ಶಕ್ತಿವಂತೆ ಆಗಿದ್ರಂತ ಆಯಮ್ಮ. ಹಾಗೆ ನನ್ನ ಮಗ ಬಂದರೆ ನನ್ನ ಮಗನಿಗೆ ನನ್ನ ಮುಖ ಕೂಡ ಸಿಗಲ್ಲ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ 2-3 ದಿನಕ್ಕೆ ಸತ್ತೋದ್ರಂತೆ. ಸೊ ಸತ್ತೋದ ತಕ್ಷಣ ಇನ್ನು ದೊಡ್ಡ ಮಗನಿಗೆ ಇನ್ಫಾರ್ಮೇಷನ್ ತಿಳಿಸ್ತಾರೆ, ನೋಡಪ್ಪ ಅಮ್ಮ ಹಿಂಗಾಗಿದ್ದಾರೆ ಅಂದ್ಕೊಂಡು. ತಿಳಿಸಿದಾಗ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಯಾವುದೋ ಅನಿವಾರ್ಯ ಕಾರಣದಿಂದ ಬೇಗ ಬರಲಿಕ್ಕಾಗಲ್ಲ ಅವ್ರಿಗೆ. ಅವರು 1 ದಿನ ಇಡ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕನೂ ಇಡ್ತಾರೆ ಬಾಡಿನ. ಇಟ್ಟು ಇನ್ನೆಷ್ಟು ದಿನ ಅಂತ ಇಡ್ತಾರೆ, ರಾತ್ರಿ ಆಲ್ರೆಡಿ ಡೆತ್ ಆಗಿದ್ದು ಅಲ್ವಾ ಅಂದ್ಕೊಂಡು ಸಂಜೆ ತನಕ ಇಟ್ಟು ಇನ್ನು ಬರಲ್ಲ ಅಂದ್ಕೊಂಡು ತೊಗೊಂಡೋಗಿ ಸ್ಮಶಾನ ತೊಗೊಂಡೋಗಿ ಇನ್ನೇನು ಆವಾಗ ಬಾಡಿಗೆ ಬೆಂಕಿ ಹಚ್ತಾರೆ. ಆವಾಗ ಮಗ ಓಡೋಡಿ ಬರ್ತಾನೆ. ಬೆಂಕಿ ಹಚ್ಚಿದಾಗ ಅಥವಾ ಒಂದು ಸರಿ ಮುಚ್ಚಿದಾಗ ಮುಖನ ಮತ್ತೆ ನೋಡೋಂಗಿಲ್ಲ ಅಲ್ವಾ ಸಂಪ್ರದಾಯ ಪ್ರಕಾರ. ಸೊ ಹಾಗಾಗಿ ಸತ್ತ ಕೂಡ ಒಂದು ಸರಿನೂ ಅವ್ರ ಮುಖ ನೋಡೋಕ್ಕೆ ಸಿಗಲೇ ಇಲ್ಲ. ಹೀಗೆ ಒಂದು 6ರಿಂದ 8 ತಿಂಗಳಿಂದನೂ ಮಗ ಅಂದ್ಕೊಂಡು ನೆಲ ಹಿಡಿದವರು ಕೊನೆಗೊಂದಿನ ಜೀವನೇ ಬಿಟ್ಟರು. ಇದು ನಿಜವಾದ ಘಟನೆ ನಡೆದಿರೋದು. ಆ ಅಮ್ಮನ ಹೆಸರು ಏನಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ನೆಕ್ಸ್ಟ್ ಸ್ಟೋರಿಯಲ್ಲಿ, ಆಯಿತಾ. ಸೊ ಇದೊಂದು ಎಕ್ಸಾಂಪಲ್ ಹೇಳ್ತಿರೋದು, ಯಾಕಂದರೆ ನಿಜವಾದ ಘಟನೆ ಕೂಡ. ಈಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡು ತುಂಬ ಒಳ್ಳೆ ಜಾಬಲ್ಲಿದ್ದವರು ತಂದೆ ತಾಯಿನ ಬಿಟ್ಟು ಎಲ್ಲೋ ಹೋಗಿ ಮನೆ ಕಟ್ಕೊಂಡು ಅಥವಾ ಮನೆ ತೊಗೊಂಡು ಇರ್ತಾರೆ. ಇಲ್ಲಾಂದರೆ ತಂದೆ ತಾಯಿ ಬೇಡ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಸೇರಿಸ್ತಾರೆ. ಅಲ್ಲಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ, 20-30 ಸಾವಿರ ರೂಪಾಯಿ. ತಾಯಿ ಮನೇಲಿರೋದು ಬೇಡ, ತಂದೆ ಮನೇಲಿರೋದು ಬೇಡ ಅಂತ ಹೋಗಿ ಆಶ್ರಮ ಹಾಕ್ತಾರೆ ಈಗಿನ ಕಾಲದಲ್ಲಿ. ಇಲ್ಲಾಂದರೆ ಇಂಡಿಯಾನೇ ಬಿಟ್ಟು ಫಾರಿನ್ಗೆ ಹೋಗ್ತಾರೆ. ಯಾಕಂದ್ರೆ ಫಾರಿನಲ್ಲಿ ಜಾಬ್ ಆಗಿದೆ ಅಮ್ಮ, ನಾವು ಹೋಗ್ತೀವಿ ಅಂತ ತನ್ನ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ತಾಯಿನ ಕರ್ಕೊ ಹೋಗಲ್ಲ, ತಂದೆ ತಾಯಿನ. ತಾಯಿ ತಂದೆ ಹುಟ್ಟರಿಂದ ಸಾಕಿ ಬೆಳೆಸ, ಬಿದ್ದರೆ ಎಬ್ಸಿ ಮುತ್ತು ಕೊಟ್ಟು ಸಾಕಿದವಳು ತಾಯಿ, ಹೆಗಲ ಮೇಲೆ ಎತ್ಕೊಂಡು ಓಡಾಡಿದ ತಂದೆ. ಅಂಥದ್ರಲ್ಲಿ ಅವ್ರು ಬಿಟ್ಬಿಟ್ಟು ಹೀಗೆ ಹೊರಟೋಗ್ತಾರಲ್ಲ, ಯಾವ ನ್ಯಾಯ ಇದು? ಅದು ಅಲ್ಲದೆ ಈಗಿನ ಮಕ್ಳು ಏನು ಮಾಡ್ತಿದ್ದಾರೆ ಕೆಲವೊಬ್ಬರು ಅಂದರೆ, ವಯಸ್ಸಾದ ತಂದೆ ತಾಯಿನ ಯಾವುದೋ ದೊಡ್ಡ ಸಿಟಿಲಿ ತಂದು ಮಧ್ಯೆ ಬಿಟ್ಬಿಟ್ಟು, ಪಾಪ ಇಲ್ಲಿರು ಅಮ್ಮ, ಇಲ್ಲ 5 ನಿಮಿಷ ಕೂತಿರು, ಬಂದೆ ಇಲ್ಲಿ ಏನೋ ತೊಗೊಬರ್ತೀನಿ ಅಂತ ಹೋದವರು ತಿರುಗೇ ನೋಡಲ್ಲ. ಇಂಥ ಘಟನೆಗಳು ಬೇಕಾದಷ್ಟಾಗಿದೆ. ನನಗೆ 2-3 ಜನ ಎಕ್ಸಾಂಪಲಾಗಿ ಸಿಕ್ಕಿದ್ದಾರೆ. ನಾನು ಬೆಳಗ್ಗೆ ಆಫೀಸ್ ಹೋಗ್ಬೇಕಾದ್ರೆ ಹುಬ್ಳೀಲಿ ಚೆನ್ನಮ್ಮ ಸರ್ಕಲಲ್ಲಿ ಒಂದು ಅಜ್ಜ ಕೂತಿದ್ರು. ಫುಲ್ ಗಟ್ಮಸ್ತಾಗಿದ್ದಾರೆ ಆಳು, ಅಂದರೆ ಅಷ್ಟು ಏಜ್ ಆಗಿದೆ, ಆದರೆ ಹೈಟಾಗಿ ಇದ್ದಾರೆ. ಆ ಅಜ್ಜ 8-8:30 ಅಲ್ಲಿ ಕೂತಿದ್ದಾರೆ. ನಾನು ಸರಿ ನೋಡ್ಕೊಂಡು ಹೋದೆ. ರೋಡ್ ಕ್ರಾಸ್ ಮಾಡ್ಬೇಕಾರೆ ಅಲ್ಲೇ ಒಂದು ಸಣ್ಣ ಕಾಲ ಮೇಲೆ ಕೂತ್ಕೊಂಡಿದ್ರು. ತಿರ್ಗಾ ನಾನು 5:15 ಆಫೀಸ್ ಬಿಟ್ಟು ಬರ್ತಾ ಮತ್ತೆ ಅಲ್ಲೇ ಇದ್ದರು ಅವರು. ಸೊ ಏನಾರ ಆಗಲಿ ಮಾತಾಡ್ಸ್ಬಿಡೋಣ ಅಂತ ಹೋಗಿ ಮಾತಾಡ್ಸಿದೆ. ಅಜ್ಜ ಯಾಕೆ ಇಲ್ಲೇ ಕೂತಿದ್ದೀರಾ ಬೆಳಗ್ಗೆಯಿಂದ? ಬೆಳಗ್ಗೆ ಹೋಗ್ತಾ ನಾನು ನಿಮ್ಮನ್ನು ನೋಡಿದೆ, ಇವಾಗಲೂ ಕೂಡ ಇಲ್ಲೇ ಇದ್ದೀರಾ? ಯಾವ ಊರು ನಿಮಗೆ ಅಂತ ಕೇಳಿದೆ. ಇಲ್ಲ ತಂಗಿ, ನನ್ನ ಮಗ ಬಂದು ಇಲ್ಲೇ ಕೂತ್ಕೊಂತ ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೀನಿ ನನ್ನ ಮಗ ಬರ್ತಾನೆ ಅಂತ. ಏನಾರು ತಿಂದ್ರಾ? ಇಲ್ಲ ಅಂದರು. ಸೊ ಹಂಗೆ ಅಲ್ಲೇ ಪಕ್ಕದಲ್ಲಿ ಹೋಗಿ 2 ಇಡ್ಲಿ ತಂದು ಕೊಟ್ಟೆ. ಫಸ್ಟ್ ತಿಂದರು. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಅಂದರು. ಇಲ್ಲ ನನ್ನ ಮಗ ಬರ್ತಾನೆ, ಇಲ್ಲೇ ಕೂತ್ಕೋತೀನಿ ಅಂದರು. ಹಾಗೆ ನಾನು ಸುಮಾರು ಹೊತ್ತು ನೋಡಿದೆ, ಒಂದು 1/2 hour ನೋಡಿದೆ. ಫೋನ್ ನಂಬರು ಎಲ್ಲ ಕೇಳಿದೆ, ಏನೂ ಇಲ್ಲ ಮಗ ಅಂದರು. ಆಯಿತು ಮಗ ನಿಮ್ಮ ಅಂದರೆ ನಾನು ಹೇಳಿದೆ, ಅಜ್ಜ ಬರಲ್ಲ ಅವರು ನಿಮ್ಮ ಮಗ, ಕೆಲಸ ಮಾಡಿ ನಿಮ್ಮ ಊರು ಯಾವುದು ಕೇಳಿದೆ. ಯಾವುದೋ ಒಂದು ಊರು ಹೇಳಿದ್ರು, ಅಲ್ಲೇ ಹಳ್ಳಿ ಹತ್ರ ಯಾವುದೋ ಊರು ಹೇಳಿದ್ರು. ಸರಿ ಅಜ್ಜ ಬನ್ನಿ ಅಂತೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋದೆ. ಬಸ್ ಸ್ಟ್ಯಾಂಡ್ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಹತ್ಸಿದೆ. ಟಿಕೆಟೆಲ್ಲ ತೆಗೆಸಿ ಅವ್ರಿಗೆ ಕೈಯಲ್ಲಿ ದುಡ್ಡು ಕೊಟ್ಟು, ನಿಮ್ಗೆ ಗೊತ್ತಾಗತ್ತಲ್ವ ಅಜ್ಜ ಮುಂದೆ ಹೋಗಲಿಕ್ಕೆ ಅಂತ ಅಂದೆ.
ಓ ತಂಗಿ, ನಾನು ಅಲ್ಲಿ ಇಳಿದ ತಕ್ಷಣ ನಂಗೆ ಗೊತ್ತಾಗತ್ತೆ, ಎಲ್ಲರೂ ಊರಲ್ಲಿ ಪರಿಚಯ ಇದ್ದಾರೆ ನನಗೆ. ಆದರೆ ಹೇಗೆ ಹೋಗೋದು, ಯಾವ ಬಸ್ ಹತ್ತೋದಂತ ಗೊತ್ತಿರಲಿಲ್ಲ. ಹಾಗೆ ನನ್ನ ಮಗ ಬರ್ತಾನೆ ಅನ್ನೋ ಭರವಸೆಯಿಂದ ಕಾಯ್ತಾ ಇದ್ದೆ. ಬೆಳಿಗ್ಗೆನೇ ಬಿಟ್ಟು ಹೋಗಿದ್ದು ನನ್ನ ಮಗ. ಈಗ ಬರ್ತೀನಿ ಅಪ್ಪ ಅಂತ ಹೇಳ್ತಾನೆ, ಇನ್ನೂ ಬಂದಿಲ್ಲ ಅಂತಂದರು. ಆಯಿತು, ಬೇಜಾರು ಮಾಡ್ಕೋಬೇಡಿ, ನೀವು ಮನೆಗೆ ಹೋಗಿ ಆರಾಮಾಗಿ ಅಂತ ಕೊಟ್ಟೆ, ಕಳಿಸ್ದೆ. ಬಟ್ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಹೋಪ್ ಸೇಫಾಗಿ ಹೋಗಿ ಮನೆ ಸೇರಿದಾರನೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಒಂದೇ ಊರಿಗೆ ಒಂದೇ ಬಸ್ ಇತ್ತಂತೆ, ಅಂದರೆ ಬೇರೆ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ, ಒಂದೇ ಊರು. ಸೊ ಹಾಗಾಗಿ ಇಂಥ ಜನ ಎಲ್ಲ ಇರ್ತಾರೆ. ಮಕ್ಕಳು, ಸ್ವಂತ ಮಕ್ಕಳು ತಂದೆ ತಾಯಿನ ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲ ಮಾಡಬೇಡಿ. ಅವಿದ್ಯಾವಂತರು ಜಾಸ್ತಿ ಮಾಡಲ್ಲ ಇದೆಲ್ಲ. ಎಜುಕೇಟೆಡ್ ಆದರೆ ವಿದ್ಯಾವಂತರು ಇದನ್ನೆಲ್ಲ ಮಾಡೋದು. ಇಲ್ಲ, ಅವಿದ್ಯಾವಂತರು ಯಾರು ಈ ಥರ ಮಾಡಲ್ಲ. ಯಾಕಂದರೆ ಅವ್ರಿಗೆ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ. ತಂದೆ ತಾಯಿ ಅನ್ನೋದು ಫೀಲಿಂಗ್ಸು ತುಂಬ ಇರುತ್ತೆ. ಅವರು ಓದಿರಲ್ಲ ಅಷ್ಟೇ, ಬಿಟ್ಟರೆ ಚೆನ್ನಾಗಿ ಬುದ್ಧಿ ಇರುತ್ತೆ. ಅದು ಓದೋರಿಗೆ ಫ್ರೀಡಮ್ 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 ಅಂದ್ಕೊಂಡು ತಂದೆ ತಾಯಿನೇ ಬೀದಿಯಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಈಗಿನ ಕಾಲದಲ್ಲಿ. ಇಲ್ಲ ಆಶ್ರಮದಲ್ಲಿ ಬಿಡ್ತಾರೆ. ಎಲ್ಲರೂ ಕೆಟ್ಟವರು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ ನಾನು. ಯಾರೂ ಏನು ಬೇಜಾರು ಮಾಡ್ಕೋಬೇಡಿ ಈ ಮಾತಿಂದ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸಾದ ತಂದೆ ತಾಯಿಗೆ ಸ್ವಲ್ಪ 10 ನಿಮಿಷನೋ 15 ನಿಮಿಷನೋ ಟೈಮ್ ಕೊಟ್ಟು ಮನಸ್ಸು ಬಿಚ್ಚಿ ಮಾತಾಡಿ. ಅವ್ರ ಮನಸ್ಸಲ್ಲಿ ಏನಿದೆ, ಏನು ಆಸೆ ಇದೆ, ಏನು ಮಾತಾಡಬೇಕಂತಿದೆ, ಏನು ಫೀಲಿಂಗ್ಸ್ ಇದೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಸೊ ಆ ಒಂದು ಕಾರಣಕ್ಕೋಸ್ಕರಾದರೂ ದಿನಕ್ಕೊಂದು 10 ನಿಮಿಷ ಮಾತಾಡಿ. ಇಲ್ಲ ನಿಮ್ಮ ದಿನ ಮಾತಾಡ್ಲಿಕ್ಕಾಗಲ್ವ, ಹಾಯ್ ಬಾಯ್ ಅಷ್ಟೇ ಅಂತಿದ್ದೀರಾ, ಓಕೆ, ವಾರದಲ್ಲಿ ಒಂದು ಅರ್ಧ ಗಂಟೆ, ಸಂಡೇ ಅಂತೂ ಫ್ರೀ ಇರ್ತೀರಲ್ವ, ಒಂದು ಅರ್ಧ ಗಂಟೆ ಆದರೂ ಮಾತಾಡಿ ತಂದೆ ತಾಯಿಗೆ. ಖುಷಿಯಾಗಿ ಮನಸ್ಸು ಬಿಚ್ಚಿ ಮಾತಾಡಿ. ಅವಾಗ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರಂದರೆ, ಅಪ್ಪ ನನ್ನ ಮಕ್ಕಳು ಗ್ರೇಟ್ ಅಂತ ಎಲ್ಲರ ಹತ್ರನೂ ಹೇಳ್ಕೊತಾರೆ. ಅವ್ರಿಗೆ ಶ್ರೀಮಂತಿಗೆ ಏನೂ ಬೇಕಾಗಿರಲ್ಲ, ಅವ್ರಿಗೆ ಬಂಗಾರ ಬೆಳ್ಳಿ ಏನು ಡೈಮಂಡ್ ಬೇಕಾಗಿರಲ್ಲ. ಅವ್ರಿಗೆ ನಿಮ್ಮದೊಂದು 4 ಖುಷಿಯಾಗಿರೋ ಮಾತು, ಮೊಮ್ಮಕ್ಕಳ ಜೊತೆ ಆಟ ಆಡೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಬೇಕಾಗಿರಲ್ಲ ವಯಸ್ಸಾದ ಟೈಮಲ್ಲಿ. ದಯವಿಟ್ಟು ಇದೊಂದು ಎಲ್ಲರೂ ಅವಕಾಶ ಮಾಡಿಕೊಡಿ ವಯಸ್ಸಾದ ತಂದೆ ತಾಯಿಗೆ. ಯಾಕಂದ್ರೆ ತಂದೆ ತಾಯಿ ಇಲ್ದಿದ್ದರು ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಗೊತ್ತಿದೆ. ಸೊ ತಂದೆ ತಾಯಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮಾತು ಹೇಳಿ ನಾನು ಮುಗಿಸ್ತಾ